ಸೊ ಗೈಸ್ ಗುಡ್ ಆಫ್ಟರ್ನೂನ್. ಸೊ ಆ್ಯಕ್ಚುಲಿ ಇವತ್ತು ಗುಡ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಗುಡ್ ಆಫ್ಟರ್ನೂನಿಂದ. ಏಕೆಂದರೆ ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿ ಇದೆ, ಮನೆ ಕೆಲಸ ಆಗಿರ್ಬೋದು ಆ್ಯಂಡ್ ಸಮ್ ಅದರ್ ವರ್ಕ್ಸ್ ಇತ್ತು ನನಗೆ. ಸೊ ಹಂಗಾಗಿ ಆ ಬ್ಯುಸಿಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ. ಆ್ಯಂಡ್ ನಿನ್ನೆ ಕೂಡ ನಾನು ಸ್ವಲ್ಪ ಆಚೆ ಹೋಗಿದ್ದೆ, ಸ್ಟ್ರೈನ್ ಆಗಿತ್ತು. ಸೊ ದ್ಯಾಟ್ಸ್ ವೈ ಸ್ವಲ್ಪ ಬೇಗ ಲೇಟಾಗಿದ್ದೆ. ಸೊ ಹಂಗಾಗಿ ಸ್ವಲ್ಪ ವರ್ಕ್ ಇದ್ದಿದ್ದ ಕಾರಣ ಗುಡ್ ಆಫ್ಟರ್ನೂನಿಂದ ಇವತ್ತು ವ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ಇವತ್ತೇನು ಆಚೆ ಹೋಗಿ ಕೆಲಸ ಮಾಡೋವಂಥದ್ದೇನಿಲ್ಲ. ಸೊ ಮನೇಲೇ ಸ್ವಲ್ಪ ವರ್ಕ್ ಇದೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಈವ್ನಿಂಗು ವಾಕಿಗೆ ಹೋಗಬೇಕು. ಸೊ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ವಾಕ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ, ಅದು ಆ್ಯಕ್ಚುಲಿ ಒನ್ ಡೇ ಅಲ್ಲೇ ಸ್ಕಿಪ್ ಆಗಿಬಿಡ್ತು. ನಿನ್ನೆ ಸ್ವಲ್ಪ ಆಚೆ ಹೋಗಿದ್ದರಿಂದ ಅಲ್ಲಿ ವಾಕ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ವಾಕ್ ಮಾಡೋಣ, ಹಂಗೆ ಸ್ವಲ್ಪ ಆಚೆ ಹೋಗಿ ತಿರುಗಾಡ್ಕೊಂಬರೋಣ. ಸೊ ಏನಂತೀರಾ? 15 minutes later. ಇನ್ನೊಂದು ಅಪ್ಡೇಟು ಗೈಸ್, ನೋಡಿ ಆಲ್ರೆಡಿ ಅದ್ರ ಗೂಡ ಆಲ್ರೆಡಿ ಕಟ್ಟೆ ಮುಗಿಸಾಕಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಫುಲ್ ಕಂಪ್ಲೀಟಾಗಿ ಅದ್ರ ಗೂಡು ಕಟ್ಟಿ ಹಾಕ್ಬಿಟ್ಟಿದೆ ಅಲ್ಲಿ. ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಅದ್ರಲ್ಲಿ ದಾರ ಎಲ್ಲ ಎಳೆದಿದೆ ಗೈಸ್. ಅದು ದಾರ ಆ್ಯಂಡ್ ಅದಕ್ಕೆ ಎಲೆಗಳ್ನೆಲ್ಲ ಹಾಕಿ. ಆ್ಯಂಡ್ ನೀವು ಮೇಲ್ಗಡೆ ನೋಡ್ಬೋದು, ಇಲ್ಲಿ ಒಂಚೂರು ಮಳೆ ಬಿಸಿಲು ಬರ್ದಿಲ್ದಂಗೆ ಒಂಚೂರು ಹೆಂಗೆ ಕವರ್ ಆಗಿದೆ ಆ ಜಾಗ. ಲಿಟ್ರಲಿ ಅವು ಹೆಂಗೆ ಮಾಡಿದವೆ ಅಂತ ಗೊತ್ತಿಲ್ಲ. ಕಂಪ್ಲೀಟಾಗಲೇ ಅದು ಗೂಡು ಕಟ್ಟಾಕಿದೆ. ಐ ಥಿಂಕ್ ಇಲ್ಲೇ ಎಲ್ಲ ಇರ್ತವೆ ತುಂಬ, ನೋಡಿರಿ ನಾನು ಕುಕ್ಕಕ್ಕೆ ಬರ್ತವೆ. ಬಟ್ ಇನ್ನೊಂದು ಸ್ವಲ್ಪ ಇವತ್ತು ಅಥವಾ ನಾಳೆ ಒಳಗೆ ಅದರೊಳಗೆ ಮೊಟ್ಟೆ ಇಡುತ್ತೆ. ಸೊ ಅದನ್ನ ಕವರ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಎಷ್ಟು ಕ್ರೇಜಿ ಅಲ್ಲ ವಯಸ್ಸು. ನೋಡಿ ಇಲ್ಲೂ ಏನೋ ಒಂದು ಇಟ್ಟೋಗಿದೆ ಬ್ಯಾಕಪ್ ಪ್ಲ್ಯಾನಿಗೆ, ಏನೋ ಥರ ಏನೋ ಸಮಥಿಂಗ್ ಕ್ರೇಜಿಯಾಗಿ ಬಿಲ್ಡ್ ಮಾಡಿದೆ ಮಾತ್ರ. A few inches later. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಅಕ್ಕನ ಪಾಪುದು ಒಂದು ಬರ್ಡೇ ಶೂಟ್ ಇದೆ. ಲೈಕ್ 7 and 8 months 2 ಮಂತಿಂದ ಒಂದೇ ಶೂಟ್ ಮಾಡ್ತಿದ್ದೀವಿ. ಸೊ ಹಂಗಾಗಿ ಎಲ್ಲ ಕ್ಯಾಮ್ರಾಸ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅವನ್ನೆಲ್ಲ ಒಂದು ಕಡೆ ಎತ್ತಿಟ್ಟಿರ್ತೀನಿ, ಆಯಿತಾ. ಸೊ ಒಂದೇ ಸಲ ಹೇಳ್ಬಿಡ್ತಾರಲ್ಲ, ಸೊ ಈ ಥರ ಎಲ್ಲ. ಸೊ ಅದನ್ನು ಚಾರ್ಜ್ ಮಾಡ್ಕೊಳೋದು, ಮೆಮೊರಿ ಎಲ್ಲ ಬ್ಯಾಕಪ್ ಮಾಡ್ಕೊಂಡು ಮೆಮೊರಿ ಕ್ಲಿಯರ್ ಮಾಡ್ಕೊಳೋಕ್ಕೆಲ್ಲ ಟೈಮ್ ತಗೊಳ್ಳೋದು. ಸೊ ಸೋನಿ ಕ್ಯಾಮ್ರಾ ಇನ್ನೂ ಒಂಚೂರು ನೀಟಾಗಿ ಧೂಳು ಪಾಲೆಲ್ಲ ಇದ್ದರೆ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಇದು ಒಂದು ನಾರ್ಮಲ್ ಲೆನ್ಸ್ ಮತ್ತು ಇನ್ನೊಂದು ಕ್ವಿಕ್ ಲೆನ್ಸ್ ಇದೆ, ಒಂದು ಸ್ಕಿಟ್ ಲೆನ್ಸ್. ನನಗೆ ಅಷ್ಟು ಐಡಿಯಾ ಇಲ್ಲ ಇದೇನು ಲೆನ್ಸಸ್ ಅಂತ. ಇದೊಂದಿದೆ ಆ್ಯಂಡ್ ಇದೊಂದಿದೆ, ನಿಮ್ಗೆ ಗೊತ್ತಿದ್ರೆ ತಿಳಿಸ್ಬೇಕು ಅಂತ. ಆ್ಯಕ್ಚುಲಿ ಮೇಲ್ಗಡೆ ಒಂದು ಫೋಟೋ ತೆಗೆಯೋಣ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಳೆ ಬಂದಿದ್ದ ಕಾರಣ ವಿ ಆರ್ ಡೂಯಿಂಗ್ ದಟ್ ಡೌನ್. ಯಾ, ನಾವು ರೆಡಿ. ಫೋಟೋಶೂಟ್ಗಿಂತ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಕೇಕ್ ಮಾಡ್ತಿರ್ತೀವಲ್ಲ ಅದನ್ನು ತಿನ್ನೋಕ್ಕೆ ಒಂದು ಇಂಟ್ರೆಸ್ಟು. ಸೊ ಈ ಸತಿ 2 ಕೇಕ್ ಮಾಡಿಸಿದ್ದು. ಸೊ ದಿಸ್ ಒನ್ ಈಸ್ ಮ್ಯಾಂಗೋ ಕೇಕು, ಬಟ್ ಸೂಪರ್ ಇದೆ ಇದು. ಈಗ ಈ ಶೂಟ್ ಆಯಿತು ಇದ್ರದ್ದು, ಅದಕ್ಕೆ ಕಟ್ ಮಾಡ್ಕೊಂಡು ತಿಂದಿದ್ದೀವಿ. ಸೊ ಇದು ಲೈಕ್ ಚಾಕ್ಲೇಟ್ ಕೇಕ್ ಇದೆ, ಇದು 8 ಮಂತಿಂದು. ಇದು ಈಗ ತಿನ್ನಬೇಕು, ಬಟ್ ಇದು ಮಾತ್ರ ಸೂಪರ್ ಇದೆ. ಮಧ್ಯ ಮಧ್ಯ ಮ್ಯಾಂಗೋಸ್ ಪೀಸ್ ಹಾಕಿದ್ದಾರೆ. ಸೂಪರ್ ಕೇಕ್ ಮಾತ್ರ ಇದು. ಹೋಮ್ ಮೇಡ್ ಮಾಡಿಸಿದ್ದೀವಿ 2 ಸೂಪರ್ ಇದೆ. ನೆಕ್ಸ್ಟ್ ವೇಟಿಂಗ್ ಫಾರ್ ದಿಸ್ ಒನ್. ಸೊ ಈಗ 8 ಮಂತಿನ ಶೂಟ್ ಮಾಡೋಕ್ಕೆ ಒಂದು ಹೀಲಿಯಂ ಬಲೂನ್ ತಂದಿದ್ದೀವಿ, ಹೀಲಿಯಂ ಬಲೂನು. ಸೊ ಇದನ್ನು ಸ್ವಲ್ಪ ಬ್ಲೋ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಮೇಡಮ್ ಅಂದರೆ ದ ಹೀರೋಯಿನ್ ಇಸ್ ಗೆಟಿಂಗ್ ರೆಡಿ. ಸೊ ಅಷ್ಟರೊಳಗೆ ನಾವಿವೆಲ್ಲ ಸೆಟಪ್ ಮಾಡಿರಬೇಕು, ಕ್ಯಾಮ್ರಾ ಸೆಟಪ್, ಬ್ಯಾಕ್ಗ್ರೌಂಡ್ ಸೆಟಪ್, ಎವ್ರಿಥಿಂಗ್ ವಿಲ್ ಬಿ ಡನ್. ಆಮೇಲೆ ಅವರು ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಸೊ ಆಮೇಲೆ ನಾವು ಫೈನಲಿ ಆ ಕೇಕ್ನ ತಿನ್ನಬೇಕು. ಸೊ ಹಾಂ, ಇದನ್ನು 2 ಥರ ಇದೆ ಅಂದ್ಕೊತೀನಿ. ಇದು 8, ಬಟ್ ಊದ್ದಾಗ ಅದು 8 ಅಂತ ಅನಿಸುತ್ತೆ. ಇದಕ್ಕೊಂದು ಪೈಪ್ ಕೂಡ ಕೊಟ್ಟಿದ್ದಾರೆ. ಆ ಪೈಪಲ್ಲಿ ಬ್ಲೋ ಮಾಡಬೇಕು. ಥಿಂಕ್ ಇಲ್ಲೊಂದು ನೋಡಿ, ಇಲ್ಲಿ ಒಂದು ಜಾಗ ಇದೆ. ಈ ಜಾಗಕ್ಕೆ ಅದನ್ನು ಸೇರಿಸಿ ನಾವು ಇಟ್ಸ್ ರೆಡಿ. ಸೊ ಇದನ್ನು ಎಲ್ಲರೂ ಒಂದು ಕಡೆ ಅಂಟಾಕ್ಬೇಕು. ಸೊ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಹುಡುಕ್ಬೇಕೀಗ. ಆ್ಯಂಡ್ ಒನ್ಸ್ ಮೋರ್ ಕ್ಯಾಮ್ರಾನೆಲ್ಲ ರೆಡಿ ಮಾಡ್ಕೋಬೇಕು. ತಿರ್ಗ ಐ ಥಾಟ್ ಆಫ್ ಬ್ಯಾಕ್ಗ್ರೌಂಡ್ಗೆ ಈ ಏರಿಯಾ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಈ ಒಂದು ಬ್ಯಾಕ್ಗ್ರೌಂಡ್ ಈ ಸೂಪರ್ ಫಾರ್ ದ್ಯಾಟ್. ಇಲ್ಲಿಗೆ ಅದನ್ನು ಹಾಕಿದ್ರೆ ಸೊ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನಿಸ್ತು ನನಗೇನು. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಈ ಬಲೂನ್ ಇದೇನು 8 ಥರನೇ ಕಾಣಿಸ್ತಿಲ್ಲ. ಇದು ಹಿಂಗೆ 8 ಹಿಂಗೆ ಅನ್ಸುತ್ತೆ. ಯಾ ಕೆನ್ಸಿ somewhere else, ಲೈಕ್ ಈ ಥರ ಹಿಂಗೆ ಮಾಡಬೇಕು. 8
8 ಆದರೆ ಏನಾದ್ರು ಒಂದು ಹಾಕ್ಬೇಕು ಅಥವಾ ಈ ಗೋಡೆ ಮೇಲೂ ಚೆನ್ನಾಗಿ ಕಾಣುತ್ತೆ 8. ಅವಳು ಯಾವ ಥರ ಬಟ್ಟೆ ಹಾಕ್ತಾರೆ ಅನ್ನೋ ಗೊತ್ತಿಲ್ಲ, ಸೊ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಬೇಕು. ಸೊ ಅವಳೆಲ್ಲ ಫೋಟೋಶೂಟ್ ಆದಮೇಲೆ ಸಿಗ್ತೀನಿ. A little longer than a few minutes later. ಸೊ ಯು ಗೈಸ್, ದಟ್ಸ್ ಆಲ್ ಫಾರ್ ಡೇ. ಸೊ ಇವತ್ತು ಆ್ಯಕ್ಚುಲಿ ವಿಡಿಯೋ ತುಂಬ ಲಾಂಗ್ ಇಲ್ಲ, ಯಾಕೆಂದರೆ ಇವತ್ತೊಂದು ರೀಲ್ ಕೂಡ ಶೂಟ್ ಮಾಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಬೌಟ್ ಗೂಗಲ್ ಕ್ಲೌಡ್ ಸಬ್ಸ್ಕ್ರಿಪ್ಷನ್. ಯಾವ ಥರ ನಿಮ್ಮದು ಒಂಥರ ಯಾವ ಥರ ಕಷ್ಟಕ್ಕೆ ಹೋಗ್ತೀರಾ ಇಫ್ ಏನಾದ್ರು ಅದನ್ನು ಯೂಸ್ ಮಾಡ್ತಿದ್ರೆ ಅನ್ನೋದ್ರ ಬಗ್ಗೆ ಒಂದು ರೀಲ್ ಶೂಟ್ ಮಾಡಿದೆ. ಇಟ್ಸ್ ಟೇಕ್ ಅರೌಂಡ್ ಲೈಕ್ 1 and 2 hours ಏನೋ ತೊಗೊಂತು ಎಡಿಟ್ ಆ್ಯಂಡ್ ಅದನ್ನು ಶೂಟ್ ಮಾಡೋಕ್ಕಲ್ಲ. ಸೊ ಹಂಗಾಗಿ ಇವತ್ತೇನು ಅಷ್ಟು ಲಾಂಗ್ ಫಾರ್ಮ್ಯಾಟ್ ಆಫ್ ವ್ಲಾಗ್ ಇಲ್ಲ. ಸೊ ನಾಳೆ ಸಿಗೋಣ. ನಾಳೆ ಏನಾದ್ರು ಬೇರೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.